ನಾವು ಹೇಳುವ ತಾರತಮ್ಯಗಳು ಇನ್ನೊಂದು ಅವುಗಳೆಲ್ಲ ಎಷ್ಟು ಕಿತ್ತು ಹೋಗಿಬಿಡುತ್ತೆ ಅಂದರೆ ಈ ಮಾತುಗಳನ್ನು ಆಡುವಾಗ ಬೇಟೆಗಾರನನ್ನು ಧರ್ಮವಂತ ಅಂತ ಕರೀತಾ ಇದ್ದಾರೆ. ಬೇಟೆಗಾರನ ಧರ್ಮವಂತ ಅಂತ ಕರೀತಾ ಇರೋದು ಬೇಟೆಗಾರ ಇದನ್ನೆಲ್ಲ ಬಿಟ್ಕೊಂಡು ಅವನೇನೋ ಬೇರೆ ಏನೋ ಮಾಡ್ತಾ ಇದ್ದ ಅಂತಲ್ಲ. ಅವನು ತಪಸ್ಸು ಮಾಡ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ಅದಕ್ಕಾಗಿ ಅವನು ಧರ್ಮವಂತ ಅಂತ ಹೇಳ್ತಾ ಇಲ್ಲ. ಅವನು ಬೇಟೆನೇ ಆಡ್ತಾ ಇದ್ದ, ಆದರೆ ಸ್ವಧರ್ಮ ಮಾಡ್ತಾ ಇದ್ದ. ಹಾಗಾಗಿ ಅವನು ಧರ್ಮಿಷ್ಠನಾಗಿಲ್ಲ. ಮಾ ಹಿಂಸ್ಯ ಸರ್ವಭೂತಾನಿ, ಯಾವ ಪ್ರಾಣಿಗಳನ್ನು ಯಾವ ಜೀವಿಗಳನ್ನು ಹಿಂಸಿಸಬಾರದು ಅಂತ ಇದೆಯಪ್ಪ. ಅದರ ಪ್ರಕಾರ ಏನು ಇವನು ಮಾಡಿದ್ದು? ಅಧರ್ಮ, ಅನ್ಯಾಯ. ಅದರಲ್ಲೂ ಒಂದು ಕುರುಡು ಪ್ರಾಣಿ, ಆದರೆ ಅವನು ಮಾಡಿದ ಧರ್ಮ ಆಯಿತು, ಅವನಿಗೆ ಪುಣ್ಯ ಸಿಕ್ತು, ಸ್ವರ್ಗಕ್ಕೆ ಹೋದ. ಅಂದರೆ ನಾನು ಒಂದು ಸನ್ನಿವೇಶಕ್ಕೆ ಮುಖಾಮುಖಿಯಾದಾಗ ನಾನು ಹೇಗೆ ವರ್ತಿಸಬೇಕು ಅನ್ನೋದನ್ನು ಅಲ್ಯಾರೋ ಬರೆದಿಡೋಕ್ಕಾಗೋಲ್ಲ. ಎಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿಯ ಕಾರ್ಯಕಾರಣಗಳನ್ನು ಇಟ್ಕೊಂಡು ನಾನು ಅದನ್ನು ಇಲ್ಲಿಗೆ ಸಮನ್ವಯ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಲಾಜಿಕ್ ಬಳಸೋಕ್ಕೂ ಆಗಲ್ಲ. ಈಗೇನು ಅನ್ನೋದನ್ನು ಪ್ರಜ್ಞೆಯಿಂದಲೇ ಅರ್ಥ ಮಾಡ್ಕೋಬೇಕು. ಈಗ ಯಾವುದನ್ನು ಮಾಡಿದರೆ ಸರಿ ಅನ್ನೋದನ್ನು ಪ್ರಜ್ಞೆಯಿಂದಲೇ ಅರ್ಥ ಮಾಡ್ಕೋಬೇಕು. ರಾಮನ ಒಂದು ಅದ್ಭುತವಾದ ಗುಣ ನನಗೆ ಅನಿಸಿರೋದು ಅಂದರೆ, ಯಾರೇ ಎದುರುಗಡೆ ಬಂದರೆ ಅವರು ಮಾತಾಡೋದನ್ನ ಕಾಯ್ತಿರಲಿ ಅಂತ ರಾಮ. ಪೂರ್ವಭಾಷಿ. ಪೂರ್ವಭಾಷೆ ನಾನೇ ಮಾತಾಡಿಸಿದ್ದ, ಮೊದಲು ಫಸ್ಟ್ ಮಾತಾಡೋದು ಇವನೇ ಅಂತೆ. ಇದು ಎಷ್ಟು ಚೆನ್ನಾಗಿದೆ ಗುಣ ಅಲ್ವಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾಭಾರತ ರಹಸ್ಯಗಳನ್ನ ನಮಗೆ ಹೇಳ್ತಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಯುದ್ಧದಿಂದ ಹೊರಗಡೆ ಬಂದು ಇದಿಷ್ಟನ್ನ ಪಾಳಯದಲ್ಲಿದ್ದೀವಿ, ಅಂದರೆ ಬಿಡಾರದಲ್ಲಿದ್ದೀವಿ. ಅಲ್ಲಿ ನಡೀತಿರುವಂಥ ಅತ್ಯಂತ ಅನಿರೀಕ್ಷಿತ ಘಟನೆಗಳನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಮತ್ತು ಆ ಅನಿರೀಕ್ಷಿತ ಘಟನೆಗಳಿಗೆ ಕೃಷ್ಣನ ಸ್ಪಂದನೆ ಮತ್ತು ಆ ಮೂಲಕ ಒಂದು ವಿವೇಕದ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಭಾಳ ಅದ್ಭುತವಾದ ಮಾತುಗಳು ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಹೇಳ್ದ ಕೃಷ್ಣ ಆಲ್ರೆಡಿ. ಅರ್ಜುನ ಏನು ಹೇಳ್ತಾನೆ ಅನ್ನೋದು ಈಗ. ಅರ್ಜುನ ಅವನೆರಡು ಹೇಳಿದ್ನಲ್ಲ, ಬಲಾಕ ಮತ್ತು ಕೌಶಿಕ ಅಂತ. ನನಗೆ ಅರ್ಥ ಆಗೋವಾಗ ಹೇಳು ಅಂತ ಕೇಳ್ತಾನೆ. ಆಚಕ್ಷ ಭಗವನ್ನೇ ತದ್ ಯಥಾ ವಿದ್ಯಾಮಹಂ ತಥಾ. ನನಗೆ ಹೆಂಗೆ ಅರ್ಥ ಆಗುತ್ತೋ ಹಾಗೆ ಬಲಾಕ ಮತ್ತು ಕೌಶಿಕರ ವಿಷಯ ಹೇಳು ನನಗೆ ಅಂತ ಹೇಳ್ತಾನೆ. ಹಾಗೆ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ಅರ್ಥ ಆಗುವಂತೆ ಅಂದರೆ ನನಗೆಲ್ಲ ಅರ್ಥ ಆಗುತ್ತೆ, ನೀ ಹೇಳಿಬಿಡು ಅಂತಿಲ್ಲ ಅಂತ, ನನಗೆ ಅರ್ಥ ಮಾಡಿಸು ಅಂತ. ಅಂದರೆ ಅವನೀಗ ಸತ್ಯ ಯಾವುದು, ಸುಳ್ಳು ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು ಅಂತ ಕೃಷ್ಣ ಮಾತಾಡ್ತಾ ಇದ್ದಾನಲ್ಲ. ಈಗ ಅವ್ನು ಮಾತಾಡಿರೋದೆಲ್ಲ ತಾತ್ವಿಕ ಆಯಿತು. ಈಗ ನನಗದು ಪ್ರಾಯೋಗಿಕ ಅಂತ ಅಂದಾಗ ಸಿಕ್ಕಿಲ್ಲ ಅದರಲ್ಲೇನು ಅಂತ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವಾಗ ಯಾವುದು ಸತ್ಯ ಆಗುತ್ತೆ, ಯಾವಾಗ ಯಾವುದು ಸುಳ್ಳಾಗತ್ತೆ ಅನ್ನೋದನ್ನು ಯೋಚಿಸಬೇಕು ಅಂತಿಷ್ಟು ಹೇಳಿದರೆ, ನಾನೀಗ ಮಾಡೋದಕ್ಕೆ ನನಗೇನೋ ಒಂದು ಬೇಕಲ್ಲ, ನಾನು ಹೆಂಗೆ ತೀರ್ಮಾನಕ್ಕೆ ಬರಲಿ ಅಂತ ಬೇಕಲ್ಲ. ಅದು ಆ ಅರ್ಥದಲ್ಲಿ ಅವನು ಕೃಷ್ಣ ಎರಡು ಹೆಸರು ಹೇಳಿದ್ದಾನೆ. ಆ ಘಟನೆಗಳು ಸಿಕ್ಕಿದರೆ ಆಗ ಒಂದು ನಮಗೆ ಪ್ರಾಕ್ಟಿಕಲ್ ಲೈಫಲ್ಲಿ ಹೆಂಗೆ ಯೋಚನೆ ಮಾಡಬೇಕು ಅನ್ನೋದು ಸಿಗತ್ತಲ್ಲ. ಅದಕ್ಕೆ ನನಗೆ ಅರ್ಥವಾಗುವಂತೆ ಬಲಾಕ ಮತ್ತು ಕೌಶಿಕರ ವಿಷಯವನ್ನು ವಿವರಿಸುವಂತ ಅರ್ಜುನ ಕೇಳ್ಕೊಳ್ತಾನೆ. ಕೃಷ್ಣ ಹೇಳ್ತಾನೆ, ಒಬ್ಬ ಮೃಗವ್ಯಾಧ ಇದ್ದ. ಮೃಗವ್ಯಾಧ ಅಂದರೆ ಪ್ರಾಣಿಗಳನ್ನು ಬೇಟೆಯಾಡುವ ಬೇಟೆಗಾರ ಇದ್ದ. ಬಲಾಕ ಅಂತ ಹೆಸರು ಅವನಿಗೆ. ಅವನು ಪ್ರಾಣಿಗಳನ್ನು ಕೊಲ್ತಿದ್ದ. ಯಾಕೆ ಅಂದರೆ ಯಾತ್ರಾರ್ಥಂ ಪುತ್ರದಾರಸ್ಯ, ಸಂಸಾರ ಸಾಕೋದಕ್ಕೆ, ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೆ ಅಂತ ಅವನು ಪ್ರಾಣಿಗಳನ್ನು ಕೊಲ್ತಾ ಇದ್ದ. ನ ಕಾಮತಃ ಅಂದರೆ ಬೇಟೆಯ ಆಸೆಯಿಂದ ಬೇಟೆ ಆಡ್ತಾ ಇರಲಿಲ್ಲ ಅವನು. ಈಗ ಬೇಟೆ ಅನ್ನೋದು ಮನುಷ್ಯ ಜನಾಂಗದಲ್ಲಿ ಎರಡು ಕಾರಣಕ್ಕೆ ಬಂದಿದೆ. ಒಂದು, ಯಾರೋ ಒಬ್ಬ ಬೇಟೆಯಾಡಿ ಅದನ್ನು ಮಾರಿ ಹೊಟ್ಟೆಪಾಡು ಮಾಡ್ಕೊಳ್ತಾನೆ. ಇನ್ಯಾರೋ ಶ್ರೀಮಂತರು ಅಥವಾ ಹಿಂದೆ ಇದ್ದಾಗ ರಾಜರುಗಳು ಇನ್ನೊಬ್ಬರು, ಇವರೆಲ್ಲ ಅದು ಒಂದು ಇದು ಏನು ಮನೋರಂಜನಾ ಚಟುವಟಿಕೆ, ವಿಹಾರ ಅನ್ನೋದು, ಅಥವಾ ಮುಂದೆ ಬಂದ ಬೇಟೆ ಅನ್ನೋದು ಅದೇನೋ ಹುಲಿ ಕೊಂದೆ ಸಿಂಹ ಕೊಂದೆ ಅಂತ ಒಂದು ಗರಿ ಇದು ಮಾಡ್ಕೊಳ್ಳೋದಕ್ಕೆ, ಅಂದರೆ ತನ್ನ ಗರಿಮೆ ಬೆಳೆಸ್ಕೊಳ್ಳೋದಕ್ಕೆ, ಒಂದು ಮನೋರಂಜನೆಗೆ ಈ ಥರದಕ್ಕೆ ಹೋಯ್ತಲ್ಲ, ಅದಕ್ಕಲ್ಲ ಅಂತ. ನಾ ಕಾಮತಃ ಅಂತ ಅಂದರೆ ಆಸೆಯಿಂದ ಅಲ್ಲ ಅಂತ. ನಾವು ಅಲ್ಲಿ ಧರ್ಮವ್ಯಾಧನ ಕಥೆ ಯಾವಾಗಲೂ ನೆನಪಿಸ್ಕೊಳ್ತೀವಲ್ಲ, ಇಲ್ಲಿ ಬಲಾಕ ಅಂತ ಇನ್ನೊಬ್ಬನ ಕಥೆ. ಅಲ್ಲೂ ಒಬ್ಬ ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ, ಇಲ್ಲೂ ಒಬ್ಬ ಕೌಶಿಕ ಬರ್ತಾನೆ. ಅವರು ಬೇರೆ ಬೇರೆ ಅಲ್ಲ. ಬೇರೆ ಬೇರೆ, ಅವನೇ ಬೇರೆ ಇವನೇ ಬೇರೆ. ಅಂದರೆ ಇಲ್ಲೂ ಕೂಡ ಒಬ್ಬ ಅವನು ಬೇಟೆಗಾರ,
ಆದರೆ ಅವನು ಪ್ರಾಜ್ಞ, ಕೃತಪ್ರಜ್ಞ ಅಂತ ಹೇಳ್ತಾನೆ. ಅಂದರೆ ಪ್ರಜ್ಞಾವಂತ ಅವನು. ಅಂದರೆ ಅವನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ಗೊತ್ತಿರುವವನು ಅಂತ. ಸೊಂಧೌಚ ಮಾತಾಪಿತರೌ ಬಿಭರ್ತ್ಯನ್ಯಾಂಶ ಸಂಶ್ರಿತಾಂ. ಅವನ ಜೊತೆಗೆ ಸಂಸಾರದಲ್ಲಿ ಹೆಂಡತಿ ಇದ್ಲು, ಮಕ್ಕಳಿದ್ರು, ವೃದ್ಧರಾದ ಕುರುಡರಾದ ತಂದೆ ತಾಯಿಗಳಿದ್ರು, ಇನ್ನೂ ಯಾರೋ ಎಲ್ಲ ಇದ್ದರು ಮನೇಲಿ. ಅವರನ್ನೆಲ್ಲ ಕಾಪಾಡಬೇಕಾಗಿತ್ತು. ಹಾಗಾಗಿ ಅವನು ಸ್ವಧರ್ಮ ನಿರತೋ ನಿತ್ಯಂ ಸತ್ಯವಾಗಿ ಅನಸೂಯಕಃ. ಅವನು ಸ್ವಧರ್ಮವನ್ನು ಆಚರಿಸ್ತಾ ಬದುಕ್ತಾ ಇದ್ದ ಅಂತ. ಬೇಟೆಗಾರ ಅವನು ಧರ್ಮಾಚರಣೆ ಮಾಡ್ತಾ ಇದ್ದ ಅಂತ. ಯಾವ ಧರ್ಮಾಚರಣೆ ಅಂದರೆ ಸ್ವಧರ್ಮ ಅಂತ. ಬೇಟೆಗಾರನ ಧರ್ಮ ಯಾವುದೋ ಅದಕ್ಕೆ ಅನುಗುಣವಾಗಿದ್ದ, ಅವನು ಅದನ್ನು ಮೀರ್ತಾ ಇರಲಿಲ್ಲ ಅಂತ. ಮಹಾಭಾರತ ಕೊಡುವ ಅದ್ಭುತವಾದ ಸಂದೇಶಗಳಲ್ಲಿ ಇದೆಲ್ಲ ಬಹಳ ಮುಖ್ಯವಾದದ್ದು ಅಂತ. ನಾವು ಹೇಳುವ ತಾರತಮ್ಯಗಳು ಇನ್ನೊಂದು ಅವುಗಳೆಲ್ಲ ಎಷ್ಟು ಕಿತ್ತು ಹೋಗಿಬಿಡುತ್ತೆ ಅಂದರೆ ಈ ಮಾತುಗಳನ್ನು ಆಡುವಾಗ. ಬೇಟೆಗಾರನನ್ನು ಧರ್ಮವಂತ ಅಂತ ಕರೀತಾ ಇದ್ದಾರೆ. ಬೇಟೆಗಾರನ ಧರ್ಮವಂತ ಅಂತ ಕರೀತಾ ಇರೋದು, ಬೇಟೆಗಾರ ಇದನ್ನೆಲ್ಲ ಬಿಟ್ಕೊಂಡು ಅವನೇನೋ ಬೇರೆ ಏನೋ ಮಾಡ್ತಾ ಇದ್ದ ಅಂತಲ್ಲ. ಅವನು ತಪಸ್ಸು ಮಾಡ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ಅದಕ್ಕಾಗಿ ಅವನು ಧರ್ಮವಂತ ಅಂತ ಹೇಳ್ತಾ ಇಲ್ಲ. ಅವನು ಬೇಟೆನೇ ಆಡ್ತಾ ಇದ್ದ, ಆದರೆ ಸ್ವಧರ್ಮ ಮಾಡ್ತಾ ಇದ್ದ. ಹಾಗಾಗಿ ಅವನು ಧರ್ಮಿಷ್ಠನಾಗಿದ್ದ. ಸತ್ಯವಾಗಿ ಅನಸೂಯಕಃ, ಸತ್ಯವನ್ನೇ ಆಡ್ತಿದ್ದ. ಯಾರ ಬಗ್ಗೆನೂ ಅವನಿಗೆ ಅಸೂಯೆ ಇರಲಿಲ್ಲ. ಒಂದು ದಿನ ಅವನು ಬೇಟೆಗೆ ಅಂತ ಹೋಗಿದ್ದ ಎಂದಿನಂತೆ. ಆದರೆ ಯಾವ ಪ್ರಾಣಿಯೂ ಸಿಗಲಿಲ್ಲ. ಎಷ್ಟು ಪ್ರಯತ್ನಿಸಿದರೂ ಯಾವ ಪ್ರಾಣಿಗಳು ಸಿಗಲಿಲ್ಲ ಅವನಿಗೆ. ಆ ಹೊತ್ತಿಗೆ ಅವನಿಗೆ ಒಂದು ಪ್ರಾಣಿ ನೀರು ಕುಡಿತಾ ಇದ್ದಿದ್ದು ಕಾಣ್ತು. ಅದಕ್ಕೆ ಕಣ್ಣಿರಲಿಲ್ಲ, ಘ್ರಾಣಚಕ್ಷುಷಂ ಅಂತ. ಅಂದರೆ ಅದಕ್ಕೆ ಕಣ್ಣೇ ಇರಲಿಲ್ಲ. ಪ್ರಾಣಿಗೆ ಕಣ್ಣಿಲ್ಲದ ಒಂದು ಅಂಧ ಪ್ರಾಣಿ ಅದು. ಅಂಥದ್ದೊಂದು ಪ್ರಾಣಿಯನ್ನು ಅವನು ಇವತ್ತವರೆಗೂ ನೋಡಿರಲಿಲ್ಲ. ಅದೃಷ್ಟಪೂರ್ವಮಪಿ ತತ್ಸತ್ವಂ ಅಂತ. ಅಂದರೆ ಆ ಒಂದು ವಿಭಿನ್ನವಾದ ಪ್ರಾಣಿ. ಸರಿ, ಏನಾದರೂ ಆಗಲಿ, ಅವತ್ತಿನ ಹೊಟ್ಟೆಪಾಡು ನಡಿಬೇಕಲ್ಲ ಕುಟುಂಬದ್ದು. ಹಾಗಾಗಿ ಅವನದನ್ನು ಕೊಂದರೆ ಕೊಂದ ಕೂಡಲೇ ಮೇಲ್ಗಡೆಯಿಂದ ಅವನ ಮೇಲೆ ಪುಷ್ಪವೃಷ್ಟಿ ಆಗುತ್ತೆ, ಆಕಾಶದಿಂದ ಪುಷ್ಪವೃಷ್ಟಿ ಆಗುತ್ತೆ. ಅಪ್ಸರೆಯರು ಹಾಡ್ತಾರೆ ಅವನನ್ನು ಹೊಗಳಿ, ದೇವ ವಾದ್ಯಗಳು ನುಡಿತವೆ. ಒಂದು ವಿಮಾನ ಬರುತ್ತೆ ಮೇಲಿನಿಂದ, ಸ್ವರ್ಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಬಾ ಅಂತ ವಿಮಾನ ಹೇಳುತ್ತೆ. ಏನಾಗಿತ್ತು ಅಂತ ಅಂದರೆ, ಕೃಷ್ಣ ಹೇಳ್ತಾ ಇದ್ದಾನೆ ಕಥೆನ. ಆ ಒಂದು ಅಂಧ ಪ್ರಾಣಿ ಇತ್ತಲ್ಲ, ಅಂಧ ಪ್ರಾಣಿಯಾಗಿದ್ದಿದ್ದು ಅದು ಸುದೀರ್ಘ ಕಾಲ ಆ ಜೀವ ವ್ಯಕ್ತಿಯಾಗಿದ್ದಾಗ ಇರ್ಬೋದು, ತಪಸ್ಸು ಮಾಡಿತ್ತು ಸೃಷ್ಟಿಕರ್ತ ಬ್ರಹ್ಮನನ್ನು ಕುರಿತು. ತಪಸ್ಸು ಮಾಡಿ ವರ ಪಡ್ಕೊಂಡಿತ್ತು. ಏನಂತ ಅಂದರೆ, ಎಲ್ಲರನ್ನೂ ಸಂಹರಿಸುವ ಶಕ್ತಿಯನ್ನು ಪಡ್ಕೊಂಡಿತ್ತು ವರದಲ್ಲಿ. ಎಲ್ಲರನ್ನೂ ಗೆಲ್ಲುವ, ಎಲ್ಲರನ್ನೂ ಸೋಲಿಸುವ, ಎಲ್ಲರನ್ನೂ ಸಂಹರಿಸುವ ಸಾಮರ್ಥ್ಯವನ್ನು ಗಳಿಸ್ಕೊಂಡಿತ್ತು. ಆದರೆ ಅದನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರಹದ ವರ ಇತ್ತು. ಆದರೆ ಅದರ ಆಶಯ ಎಲ್ಲರ ಸಂಹಾರ ಅನ್ನೋದಿತ್ತು. ಅದಕ್ಕೆ ಸೃಷ್ಟಿಕರ್ತ ಏನು ಮಾಡ್ದ, ತಪಸ್ಸು ಮಾಡಿದಾಗ ವರ ಕೊಡಬೇಕು, ವರ ಕೊಟ್ಟ. ಆದರೆ ಆ ಪ್ರಾಣಿ ಇಡೀ ಜಗತ್ತನ್ನು ನಾಶ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ಅದನ್ನು ಕುರುಡಾಗಿಸಿಬಿಟ್ಟ ಅವನು. ಈಗೇನಾಯಿತು ಅಂದರೆ, ಅದಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಆದರೆ ಅದು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗಲ್ಲ. ಕಣ್ಣೇ ಇಲ್ಲ ಅಂತ ಮಾಡಿದ್ದ. ಅದನ್ನು ಇವನು ಕೊಂದ, ಈ ಬೇಟೆಗಾರ ಕೊಂದ. ಧರ್ಮ ಕಾರ್ಯ ಮಾಡ್ದ ಅವನೀಗ. ಅದನ್ನೇ ಹೇಳ್ದ, ತಥೋಬಲಾಕಸ್ ಸ್ವರಗಾ ದೇವಂ ಧರ್ಮಸ್ಸುದುರುವಿದ. ಈಗ ಬೇಟೆಗಾರ ಮಾಡಿದ್ದು ಧರ್ಮವಾ ಅಧರ್ಮವಾ ಅಂತ ಅಂದರೆ, ಪ್ರಾಣಿ ಹತ್ಯೆ ಮಹಾಪಾಪ, ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ ಒಂದು ಸಾಲು ಬರುತ್ತೆ. ಮಾಹಿಂಸ್ಯ ಸರ್ವಭೂತಾನಿ, ಯಾವ ಪ್ರಾಣಿಗಳನ್ನು ಯಾವ ಜೀವಿಗಳನ್ನು ಹಿಂಸಿಸಬಾರದು ಅಂತ ಇದೆಯಪ್ಪ. ಅದರ ಪ್ರಕಾರ ಏನು ಇವನು ಮಾಡಿದ್ದು? ಅಧರ್ಮ, ಅನ್ಯಾಯ. ಅದರಲ್ಲೂ ಒಂದು ಕುರುಡು ಪ್ರಾಣಿ. ಆದರೆ ಅವನು ಮಾಡಿದ ಧರ್ಮ ಆಯಿತು, ಅವನಿಗೆ ಪುಣ್ಯ ಸಿಕ್ತು, ಸ್ವರ್ಗಕ್ಕೆ ಹೋದ ಅವನು. ಈಗ ಧರ್ಮ ಸುದುರುವಿಧ. ಹಾಗಾಗಿ ಧರ್ಮ ಯಾವುದು ಅಂತ ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ಇನ್ನೊಂದು ಕೌಶಿಕ ಅಂತ ಇದ್ದ ಒಬ್ಬ ಬ್ರಾಹ್ಮಣ. ಅವನು ತಪಸ್ವಿ, ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದ. ಬಹುಶ್ರುತಃ, ಆದರೆ ಪ್ರಾಜ್ಞ ಅಲ್ಲ. ಅವನು ತಪಸ್ವಿಯೋ ಇನ್ನೊಂದೋ ಅಲ್ಲ, ಆದರೆ ಅವನು ಪ್ರಾಜ್ಞ, ಬಲಾಕ. ಇವನು ತಪಸ್ವಿ, ಬ್ರಾಹ್ಮಣ, ಆದರೆ ಪ್ರಾಜ್ಞ ಅಲ್ಲ ಇವನು. ಒಂದು ಎರಡು ನದಿಗಳು ಸೇರ್ತಾ ಇದ್ದಂಥ ಒಂದು ಊರಿತ್ತು. ನದಿಗಳು ಸೇರುವ ಅಲ್ಲಿ ಒಂದು ಊರಿತ್ತು. ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ನದಿ ಸಂಗಮಿಸುವ ಜಾಗದಲ್ಲಿ ಅವನು ಇರ್ತಾ ಇದ್ದ. ಅಂದರೆ ಊರು ಸ್ವಲ್ಪ ಮೇಲಿತ್ತು, ಆ ಊರಿನವನು ಅಲ್ಲಿರ್ತಾ ಇದ್ದ. ಅವನದ್ದೊಂದು ವ್ರತ ಏನಂದರೆ ಸತ್ಯವ್ರತ. ನಾನು ಸದಾ ಸತ್ಯ ಹೇಳ್ತೀನಿ ಅಂತ. ಸತ್ಯಂ ಮಯ ಸದಾ ವಾಚ್ಯಂ. ನಾನು ಯಾವ ಕಾರಣಕ್ಕೂ
ಸುಳ್ಳು ಹೇಳೋದಿಲ್ಲ ಅಂತ ಪ್ರತಿಜ್ಞೆ, ಅವನದ್ದು ವ್ರತ. ಸತ್ಯವಾದಿ ಅಂತ ಎಲ್ಲ ಕಡೆಗೆ ಅವನ ಬಗ್ಗೆ ಪ್ರಸಿದ್ಧ ಆಗಿತ್ತು. ಕೌಶಿಕ ಅಂದರೆ ಸತ್ಯವಂತ ಅಂತ ಪ್ರಸಿದ್ಧಿಯೂ ಬಂದಿತ್ತು. ಒಂದು ದಿನ ಯಾರೋ ಪ್ರಯಾಣಿಕರು ಅಲ್ಲೆಲ್ಲೋ ಹೋಗುತ್ತಾ ಇದ್ದರು. ಅವರ ಕೈಯಲ್ಲಿ ಪ್ರಯಾಣಿಕರು ಹೋಗ್ತಾ ಇರುವಾಗ ಅವ್ರ ಹತ್ರ ಏನೋ ಹಣನೋ ಏನೋ ಇರುತ್ತಲ್ಲ, ಅವರ ಹಿಂದೆ ಕಳ್ಳರು ಬಿದ್ದಿದ್ರು, ದರೋಡೆಕೋರರು ಅವರ ಹಿಂದೆ ಬಿದ್ದಿದ್ರು. ಇವರು ಅಲ್ಲಿಂದ ಓಡ್ಕೊಂಬಂದರು. ಓಡ್ಬಂದು ಇವನಿದ್ನಲ್ಲ ಆ ಜಾಗದ ಹತ್ತಿರ ಬಂದವರು, ಅಲ್ಲಿ ಕಾಡು ಆರಂಭ ಆಗ್ತಾ ಇತ್ತು. ಅವರು ಕಾಡಿಗೆ ಹೋಗಿ ಒಳಗಡೆ ಹೋಗಿ ಅಡಗಿಕೊಂಡ್ರು. ಯಾರು? ಪ್ರಯಾಣಿಕರು. ಸ್ವಲ್ಪ ಹೊತ್ತಿಗೆ ಅವ್ರ ಹಿಂದೆ ದರೋಡೆಕೋರರು ಬಂದವರು ಇವನ ಹತ್ರ ಕೇಳಿದ್ರು, ಕಥಮೇನ ಪಥಾಯಾತ ಭಗವನ್ ಬಹವೋ ಜನಾ, ಒಂದಿಷ್ಟು ಜನ ಇಲ್ಲೇನಾದರೂ ಬಂದ್ರಾ ಅಂತ ಇವನ ಹತ್ರ ಕೇಳಿದ್ರು. ಯಾರ ಹತ್ರ ಕೇಳಿದ್ರು? ಸತ್ಯವಾದಿಯ ಹತ್ರ ಕೇಳಿದ್ರು, ಸತ್ಯವಂತನ ಹತ್ರ ಹೇಳಿದ್ರು. ನೀನು ಕಂಡಿದ್ರೆ ಹೇಳು, ಸತ್ಯ ಹೇಳು ನೀನು ಅಂತ ಹೇಳಿದ್ರು ಅವರು. ಅವನು ಸತ್ಯವಂತ, ಅವನು ಹೇಳ್ದ, ಇಲ್ಲಿ ಒಳಗಡೆ ಕಾಡಿದೆ, ದಟ್ಟವಾಗಿದೆ, ಬಹುವೃಕ್ಷ ಲತಾ ಗುಲ್ಮ ಮೇತದ್ವನಮುಪಾಶ್ರಿತ, ಅಲ್ಲಿ ಬಳ್ಳಿ ಆ ಥರದ್ದೆಲ್ಲ ಪೊದೆಗಳು ಎಲ್ಲ ಇವೆ, ಅವರೆಲ್ಲ ಒಳಗಡೆ ಹೋಗಿ ಅಡ್ಕೊಂಡಿದ್ದಾರೆ ಅಂತ ಹೇಳ್ದ. ಅವರು ಹೋದರು, ಕ್ರೂರಿಗಳಾಗಿದ್ದರು ಅವರು. ಒಳಗಡೆ ಹೋದರು, ನುಗ್ಗಿದ್ರು, ಸಿಕ್ಕೊಂಡ್ರು ಅವರು. ಅವರನ್ನು ಕೊಂದು ಅವ್ರ ಹತ್ರ ಇದ್ದದ್ದನ್ನೆಲ್ಲ ಕಿತ್ತುಕೊಂಡು ಎಲ್ಲರನ್ನ ಸಾಯಿಸಿ ಅವರು ಹೋದರು. ಈ ಕೌಶಿಕನಿಗೆ ಈ ಕಾರ್ಯ ಮಾಡಿದ್ದಕ್ಕಾಗಿ ನರಕ ಬಂತು. ಕೃಷ್ಣ ಹೇಳ್ತಾ ಇರೋದು ಕಥೆ ಇದು. ತೇನ ಅಧರ್ಮೇಣ ಮಹತ ವಾಗ್ದುರುಕ್ತೇನ ಕೌಶಿಕ ಗತ ಸುಕಷ್ಟಂ ನರಕಂ ಸೂಕ್ಷ್ಮಧರ್ಮೇಶ್ವಕೋ ವಿದಃ. ಅವನಿಗೆ ಅತ್ಯಂತ ದಾರುಣವಾದ ಕಠಿಣವಾದ ನರಕ ಸಿಕ್ತು. ಅವನಿಗೆ ತಪಸ್ವಿ, ಏನೂ ಕೆಟ್ಟ ಕೆಲಸ ಮಾಡಿಲ್ಲ ಬದುಕಲ್ಲಿ, ಏನೂ ಕೆಟ್ಟ ಕೆಲಸ ಮಾಡಿಲ್ಲ. ಈಗ ಬೇಟೆಗಾರ, ಅವನು 1000 ಪ್ರಾಣಿ ಕೊಂದಿದ್ದಾನೆ, ಅವನು ಸಾವಿರಾರು ಪ್ರಾಣಿ ಕೊಂದಿದ್ದಾನೆ. ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಏನೂ ತಪ್ಪು ಮಾಡಿಲ್ಲ, ಯಾರಿಗೂ ಹಿಂಸೆ ಕೊಟ್ಟಿಲ್ಲ, ಎಂಥದ್ದೂ ಮಾಡಿಲ್ಲ, ಊರೂ ಬಿಟ್ಟು ಅಲ್ಲೆಲ್ಲೋ 2 ನದಿ ಸೇರೋ ಜಾಗದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ನರಕ ಬಂತು. ನರಕ ಯಾಕೆ ಬಂತು? ಸತ್ಯ ಹೇಳಿದ್ದಕ್ಕಾಗಿ ಬಂತು. ಅಪ್ರಭೂತ ಶ್ರುತೋ ಮೂಢೋ ಧರ್ಮಾಣ ಮವಿಭಾಗವಿತು. ಕೃಷ್ಣ ಹೇಳ್ತಾನೆ, ಯಾಕೆ ಅವನಿಗೆ ನರಕ ಬಂತು ಅಂತ ಅಂದರೆ, ಧರ್ಮ ವಿಭಾಗ ಗೊತ್ತಿಲ್ಲ ಅವನಿಗೆ ಅಂತ. ಅಂದರೆ ಇದು ಧರ್ಮ ಅಂದರೆ ಇದು ಕಾನೂನು, ಯಾವಾಗ ಧರ್ಮ ಆಗತ್ತೆ, ಅದು ಯಾವಾಗ ಅಧರ್ಮ ಆಗತ್ತೆ ಅಂತ ಗೊತ್ತಿರಬೇಕಲ್ಲ. ಅದಕ್ಕೆ ಧರ್ಮ ವಿಭಾಗ ಜ್ಞಾನ ಅಂತ ಕರೀತಾರೆ. ಯಾವ ಸನ್ನಿವೇಶಕ್ಕೆ ಇದು ಧರ್ಮ ಆಗತ್ತೆ, ಇದು ಧರ್ಮ ಆಗೋಲ್ಲ ಅಂತ ಗೊತ್ತಿರಬೇಕು. ಅದು ಗೊತ್ತಿರಲಿಲ್ಲ ಅವನಿಗೆ. ಹಾಗಾಗಿ ಅವನು ನರಕಕ್ಕೆ ಹೋದ. ಈ ಕಥೆ ಹೇಳ್ತಾನೆ ಕೃಷ್ಣ, ಬಲಾಕ ಮತ್ತು ಕೌಶಿಕನದ್ದು ಅಂತ. ಈ ಎರಡೇ ಕಥೆಯಲ್ಲಿ ಇಡೀ ಕೃಷ್ಣನ ನಡೆ ಇದೆ. ಅಂದರೆ ಇಡೀ ಮಹಾಭಾರತದ ನಡೆ ಇದೆ, ಕೃಷ್ಣನ ನಡೆ ಇದೆ. ನಾವಿಲ್ಲಿ ತಪ್ಪುಗಳನ್ನೆಲ್ಲ ಸರಿ ಅಂತ ಪ್ರತಿಪಾದಿಸ್ಕೊಂಡು ಹೋಗ್ತೀವಲ್ಲ, ಅದಷ್ಟಕ್ಕೂ ಉತ್ತರ ಇಲ್ಲಿದೆ ಅಂತ. ತಪ್ಪು ಸರಿಗಳು ಸ್ಟೇಟ್ಮೆಂಟ್ನ ಮೇಲೆ ನಿರ್ಣಯ ಆಗೋಲ್ಲ ಅನ್ನೋ ಅಂಶ ಇದೆ. ನೀವು ಕಾನೂನಿನ ಅಂಶ ಹೇಳಿದ್ರಲ್ಲ, ಅದೇ ಇರೋದು ಅದು. ಹಾಗಾಗಿ ಈ 2 ಕಥೆಗಳು ಅದ್ಭುತವಾದ ಕಥೆಗಳು, ಮಹಾಭಾರತದ ಹೃದಯ ಅಂತ ಕರಿಬೇಕಾದ ಕಥೆಗಳಿದು, ಒಟ್ಟು ಕಥೆಗಳು. ಮತ್ತು ಈ ಕಥೆಗಳು ಬೇರೆ ಎಲ್ಲೂ ನಾನು ಬಂದದ್ದು ನೋಡಿಲ್ಲ. ಈ ಒಂದು ಆಪದ್ಧರ್ಮ ಅಂತ ಬಂದಾಗ ಈ ಥರದೊಂದು ಇನ್ಸಿಡೆಂಟು ನಾನು ಸಾಹಿತ್ಯ ಓದ್ತಿರ್ಬೇಕು, ನಮ್ಮ ಲೆಕ್ಚರ್ ಹೇಳಿದ್ದು ನೆನಪಿದೆ ನನಗೆ. ಒಬ್ಬ ಕಟುಕ ಬರ್ತಾನೆ, ಒಂದು ಗೋವು ಈ ಕಡೆ ಹೋಗಿದೆ. ಕಟುಕ ಬಂದು ಕೇಳ್ತಾನೆ, ಗೋವು ಯಾವ ಕಡೆ ಹೋಗಿದೆ ಅಂದರೆ, ನೀವು ಈ ಕಡೆ ಅಂತ ಹೇಳ್ತೀರಾ ಆ ಕಡೆ ಅಂತ ಹೇಳ್ತೀರಾ? ನೀವು ಅವಾಗ ಆ ಕಡೆ ಅಂತ ಹೇಳಬೇಕು, ಅದಕ್ಕೆ ಆಪದ್ಧರ್ಮ ಅಂತಾರೆ ಅಂತ ಹೇಳಿದ್ದು ನೆನಪಿದೆ. ಸರಿ ಇದೆ. ಅದೇ ಥರದ್ದು ಇಲ್ಲಿ ನಾವು ನೋಡ್ತಾ ಇರೋದು. ಅದು ಈ ಥರದ್ದು ಇನ್ನೊಂದು ಕಥೆ ಬರುತ್ತೆ ಇದೇ ಥರ. ಹೀಗೆ ಕಳ್ಳರು ಬೆನ್ನಟ್ಕೊಂಡ್ಬರ್ತಾರೆ, ಅವ್ರು ಓಡೋಗಿ ಆಡ್ಕೊಳ್ತಾರೆ, ಇವನ ಹತ್ರ ಬಂದು ಕೇಳ್ತಾರೆ, ನೀನು ಹೋಗಿದ್ದನ್ನು ನೋಡಿದ್ಯಾ ಅಂತ. ಈಗ ಅವನಿಗೆ ತಪಸ್ವಿ, ಅವನು ಯೋಚನೆ ಮಾಡಿ ಹೇಳ್ತಾನೆ, ಯಾವುದು ನೋಡಿತೋ ಅದಕ್ಕೆ ಹೇಳೋಕೆ ಬರಲ್ಲ, ಯಾವುದು ಹೇಳತ್ತೋ ಅದಕ್ಕೆ ನೋಡೋಕೆ ಬರಲ್ಲ ಅಂತ. ಅಂದರೆ ನನ್ನ ಕಣ್ಣು ನೋಡಿದೆ, ಅದಕ್ಕೆ ಮಾತು ಬರೋಲ್ಲ. ನನ್ನ ಬಾಯಲ್ಲಿ ನಾನು ಹೇಳ್ಬೋದು, ಬಾಯಿ ನೋಡಿಲ್ಲ ಅಂತ. ಓಕೆ, ಚೆನ್ನಾಗಿದೆ ಅದು. ಓಕೆ, ಅಂದರೆ ಈ 2 ಕಥೆಗಳನ್ನು ಹೇಳ್ತಾ, ಈಗ ನನ್ನದು ನಾನು ಪ್ರತಿಜ್ಞೆಯನ್ನು ಈಡೇರಿಸಬೇಕು ಅಂತ ಕತ್ತಿ ತೆಗೆದ ಅರ್ಜುನನಿಗೆ ಕೃಷ್ಣ ಇಂಥ ಪಾಠ ಮಾಡ್ತಾ ಇದ್ದಾನೆ ಅವನು. ಹಾಗಾಗಿ
ಯಾವುದು ಧರ್ಮ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಲವು ತರಹದಲ್ಲಿ ಜನ ಪ್ರಯತ್ನಿಸ್ತಾರೆ. ದುಷ್ಕರಂ ಪರಮಜ್ಞಾನಂ ತರ್ಕೇಣ ಅತ್ರ ವ್ಯವಸ್ಥಿತಿ. ಕೆಲವರು ತರ್ಕವನ್ನು ಬಳಸ್ತಾರೆ ಅದಕ್ಕೆ, ಅಂದರೆ ಲಾಜಿಕ್ ಇಟ್ಕೊಂಡು, ತರ್ಕ ಇಟ್ಕೊಂಡು, ಕಾರ್ಯಕಾರಣ ಸಂಬಂಧಗಳನ್ನು ಇಟ್ಕೊಂಡು ಇದು ಧರ್ಮ ಇದು ಅಧರ್ಮ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾರೆ. ಶ್ರುತಿರ್ಧರ್ಮ ಇತಿ ಹೇಕೆ ವದಂತಿ ಬಹವೋ ಜನಾ. ವೇದಗಳಲ್ಲಿ ಯಾವುದು ಹೇಳಿದೆಯೋ ಅದು ಧರ್ಮ ಅಂತ ಬಹಳ ಜನ ಹೇಳ್ತಾರೆ. ಆದರೆ ನತ್ವೇ ತತ್ ಪ್ರತಿಸೂಯಾಮಿ ನಹಿ ಸರ್ವಂ ವಿಧೀಯತೆ ಪ್ರಭವಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ. ಆದರೆ ಅದು ವೇದದಲ್ಲೇ ಆಗಲಿ, ಅದು ಕಾರ್ಯಕಾರಣ ಸಂಬದ್ಧವಾದ ವಿಮರ್ಶೆ ಮುಖಾಂತರವೇ ಆಗಲಿ, ನಮ್ಮ ಬದುಕಿನ ಅಥವಾ ಎಲ್ಲ ಕಾಲದ ಬದುಕಿನ ಆಯಾ ಸನ್ನಿವೇಶಗಳ ಧರ್ಮ ಯಾವುದು ಅನ್ನೋದನ್ನು ಹೇಳಿ ಮುಗಿಸೋಕೆ ಆಗೋಲ್ಲ ಅಂತ. ಅಂದರೆ ನಾನು ಒಂದು ಸನ್ನಿವೇಶಕ್ಕೆ ಮುಖಾಮುಖಿಯಾದಾಗ ನಾನು ಹೇಗೆ ವರ್ತಿಸಬೇಕು ಅನ್ನೋದನ್ನು ಅಲ್ಲಿ ಯಾರೋ ಬರೆದಿಡೋಕ್ಕಾಗೋಲ್ಲ. ಎಸ್, ಎಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿಯ ಕಾರ್ಯಕಾರಣಗಳನ್ನು ಇಟ್ಕೊಂಡು ನಾನು ಅದನ್ನು ಇಲ್ಲಿಗೆ ಸಮನ್ವಯ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಲಾಜಿಕ್ ಬಳಸೋಕ್ಕೂ ಆಗಲ್ಲ. ಈಗೇನು ಅನ್ನೋದನ್ನು ಪ್ರಜ್ಞೆಯಿಂದಲೇ ಅರ್ಥ ಮಾಡ್ಕೋಬೇಕು. ಈಗ ಯಾವುದನ್ನು ಮಾಡಿದರೆ ಸರಿ ಅನ್ನೋದನ್ನು ಪ್ರಜ್ಞೆಯಿಂದಲೇ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಧರ್ಮ ನಿರ್ಣಯ ಅನ್ನೋದು ಸುಲಭವಲ್ಲ. ಅಂದರೆ ಫೈನಲಿ ಇಲ್ಲಿ ನಿಮಗೆ ಬಿಟ್ಟಿದ್ದಾರೆ, ನಮಗೆ ಬಿಟ್ಟಿದ್ದಾರೆ ಅಲ್ವಾ? ನಮಗೆ ಬಿಟ್ಟಿದ್ದಾರೆ. ಅದರ ಜೊತೆಗೆ ಒಂದೇನು ಹೇಳ್ತಾನೆ ಅವನು ಅಂತ ಅಂದರೆ, ಗೊತ್ತಿರೋರ ಜೊತೆಗೆ ಈ ಥರ ಚರ್ಚೆಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾನೆ. ನಿರ್ಣಯ ನಾವೇ ಮಾಡಬೇಕಾಗಿ ಬರುತ್ತೆ ಎಷ್ಟೋ ಸಲ. ಅಂದರೆ ಆ ಹೊತ್ತಿನಲ್ಲಿ ನಮಗೆ ಮಾರ್ಗದರ್ಶನಕ್ಕೊಬ್ಬ ಸಿಗಬೇಕು ಅಂತಿಲ್ಲ, ಸಿಗ್ತಾನೆ ಅಂತ ಇಲ್ಲ. ಆದರೆ ಧರ್ಮ ಯಾವುದು ಅಂತ ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಹಿರಿಯರ ಜೊತೆಗೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ಕೊಂಡಿರಬೇಕು ಅಂತ. ಸ್ಟೇಟ್ಮೆಂಟ್ಗಳನ್ನು ಓದ್ಕೊಂಬಂದು ಕೂತ್ಕೊಂಡಿರಬಾರದು ಅಂತ. ಅದಕ್ಕೆ ಅವನು ಆರಂಭ ಮಾಡುವಾಗಲೇ ನೀನು ಹಿರಿಯರಿಂದ ಕಲಿತಿಲ್ಲ ಅನ್ನೋ ಮಾತಾಡ್ದ ಅಂತ, ನೀನು ಗ್ರಂಥಾಧ್ಯಯನ ಮಾಡಿಲ್ಲ ಅಂತ ಹೇಳಲಿಲ್ಲ ಅರ್ಜುನಿಗೆ ಹೇಳುವಾಗ. ಅವನು ಶುರು ಮಾಡಿದ್ನಲ್ಲ, ಈಗ ನನಗನ್ನಿಸ್ತಾ ಇದೆ ನೀನು ಹಿರಿಯರ ಜೊತೆಗೆ ಚರ್ಚೆ ಮಾಡಿಲ್ಲ ಅಂತ. ಈಗ ರಾಮನ ಬಗ್ಗೆ ಹೇಳುವಾಗ, ರಾಮನ ಗುಣಗಳ ಬಗ್ಗೆ ಹೇಳುವಾಗ ಮಾತು ಬರುತ್ತೆ ಅಯೋಧ್ಯಾಕಾಂಡದಲ್ಲಿ. ಅವನು ಆವಾಗಲೇ ವಿದ್ಯಾಭ್ಯಾಸ ಎಲ್ಲ ಮುಗಿದು ದೊಡ್ಡ ವಿದ್ವಾಂಸ ಆಗಿದ್ದಾನೆ ರಾಮ. ಆದರೆ ಅವನು ಆಗಲೂ ಪ್ರತಿದಿನ ವೃದ್ಧರ ಜೊತೆಗೆ ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದ್ದಂತೆ. ಅವನು ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದವನು. ಅವ್ರ ಹತ್ರ ಕುತ್ಕೊಳ್ಳೋದು, ಏನೋ ಹೇಳೋದು, ಏನೋ ಕೇಳೋದು ಅವ್ರ ಹತ್ರ ಅನ್ನೋದನ್ನು ರಾಮ ಯಾವತ್ತೂ ಮಾಡ್ತಾ ಇದ್ದ ಅಂತ, ಮುಂದೆ ಕೂಡ ಮಾಡ್ತಾ ಇದ್ದ ಅಂತ. ಸಾಧಾರಣವಾಗಿ ಒಂದಂತ ಆದಮೇಲೆ ಒಂದು ಮಟ್ಟ ಆದಮೇಲೆ ನಾವು ಯಾರು ದೊಡ್ಡವರು ತಜ್ಞರು ಅವ್ರ ಜೊತೆ ಕೇಳ್ಕೋಬೇಕು ಅಂತೆಲ್ಲ ಇರಲ್ಲ. ನನಗೆ ಗೊತ್ತು ಅಂತ ಶುರು ಮಾಡ್ತೀವಿ ನಾವು. ನನಗೆ ಗೊತ್ತಾಗತ್ತೆ, ನನಗೆಲ್ಲ ಗೊತ್ತು ಅಂತ. ಅಂದರೆ ರಾಮನ ಗುಣಗಳನ್ನು ಹೇಳುವಾಗ ಮಾತನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸ್ತಾರೆ ವಾಲ್ಮೀಕಿ. ಅದನ್ನು ಕೃಷ್ಣ ಹೇಳಿದ್ದು ಅಂತ. ಬರೀ ಅಷ್ಟರ ಮೇಲೆ ಆಗೋಲ್ಲ, ಹಿರಿಯರ ಜೊತೆಗೆ ಹಲವು ಸಲ ನಿರಂತರವಾಗಿ ಮಾತುಕತೆಯಲ್ಲಿದ್ದರೆ ಆ ಪ್ರಜ್ಞೆ ಬರೋದಕ್ಕೆ ಸಾಧ್ಯ ಅಂತ. ಸೊ ಇಂಥ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ. ಭಾಳ ಚೆನ್ನಾಗಿದೆ. ದಿಸ್ ಇಸ್ ದ ಬೆಸ್ಟ್ ಎಪಿಸೋಡ್ ಅನ್ಸುತ್ತೆ ನಂಗೆ. ಬೆಸ್ಟ್ ಕತೆ, ಆಮೇಲೆ ತುಂಬ ಅದ್ಭುತವಾದ ಸಂದೇಶ. ನಾನು ಬೆಳಿಗ್ಗೆ ಬರಬೇಕಾದ್ರೆ ಯಾವುದೋ ಒಂದು ಶಬ್ದ ನನಗೆ ಬಂತು ಕನ್ನಡದಲ್ಲಿ. ಕೋರ್ಸ್ ಒಂದೇ ಭಾಷೆ, ಒಂದೇ ಶಬ್ದ ಮತ್ತು ಒಂದೇ ಉಚ್ಚಾರಣೆ, ಆದರೂ ಅರ್ಥ ಬೇರೆ ಇರುತ್ತಲ್ಲ. ಕನ್ನಡದಲ್ಲಿ ಎಷ್ಟಿದೆ ಹಾಗೆ, ಸಾಕಷ್ಟಿದೆ, ಎಷ್ಟು ಶಬ್ದಗಳಿದೆ ಅಲ್ವಾ? ಇಂಗ್ಲೀಷಲ್ಲಿ ಕೆಲವೊಂದು ಶಬ್ದಗಳಿದೆ, ಬಟ್ ಏನಾದರೆ ಕೆಲವೊಂದು ಕಡೆ ಏನಾಗುತ್ತೆ ಸ್ಪೆಲ್ಲಿಂಗ್ ಸೇಮ್ ಇದೆ, ಆದರೆ ಉಚ್ಚಾರಣೆ ಬೇರೆ ಆಗುತ್ತೆ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ. ಕನ್ನಡದಲ್ಲಿ ಉಚ್ಚಾರಣೆ ಕೂಡ ಬೇರೆ ಆಗಲ್ಲ, ಆದರೂ ಕೂಡ ಅದರ ಅರ್ಥ ಬೇರೆ ಆಗುತ್ತೆ. ಹೌದು ಅಲ್ವಾ? ಬರೆಯೋದು ಹಾಗೇನೆ, ಹೇಳೋದು ಹಾಗೇನೆ, ಅದರ ಅರ್ಥ ಬೇರೆ. ಸೊ ಆ ಥರ ನಿಮಗೂ ಆ ಥರ ನೆನಪಿಗೆ ಬರ್ಬೋದು ಯೋಚನೆ ಮಾಡಿದರೆ. ಇಲ್ಲೂ ಕೂಡ ಹಾಗೆ ಸಂದರ್ಭಗಳು ಒಂದೇ ಇರ್ಬೋದು, ಅಂದರೆ ಘಟನೆಗಳು ಒಂದೇ ಇರ್ಬೋದು, ಸಂದರ್ಭ ಬೇರೆ ಇರ್ಬೋದು. ಓಕೆ, ನೀವು ಲಾಜಿಕ್ ಏನು ಅಪ್ಲೈ ಮಾಡಬೇಕಲ್ವಾ, ಅಲ್ಲಿ ಹಾಗಾಗಿದೆ ನಾನು ಹೀಗೆ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ನನ್ನ ಬದುಕಿನಲ್ಲಿ ನಾನು ಎದುರಿಸ್ತಾ ಇರುವ ಸನ್ನಿವೇಶ, ನಾನು ಮುಖಾಮುಖಿಯಾದ ಸನ್ನಿವೇಶ ಸೃಷ್ಟಿಯಲ್ಲಿ ಹಿಂದೆ ನಡೆದಿಲ್ಲ ಅಂತಲೇ ಅರ್ಥ ಅಂತ. ಅಷ್ಟು ಸುಲಭಕ್ಕೆ ಅದನ್ನು ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಕಾಪಿ ಪೇಸ್ಟ್ ಮಾಡೋದು ಬೇಕಷ್ಟಿರುತ್ತೆ. ಈಗ ನಾವು ಇತಿಹಾಸದ ಉದಾಹರಣೆ ಇಟ್ಕೊಂಡೇ ಹೋಗಬೇಕು ಎಲ್ಲೋದ್ರಲ್ಲ, ಅವ್ರೇನು ಮಾಡಿದ್ರು ಅಂತ. ಈ ರಾಮಾಯಣವೋ ಮಹಾಭಾರತವೋ ಇನ್ನೆಲ್ಲ ಅವ್ರು ಹೇಳಿರೋದೇ ಈ ಉದಾಹರಣೆಗಳು ಸಿಗಲಿ ಅಂತ. ಇಂಥ ಸನ್ನಿವೇಶಗಳಲ್ಲಿ ಅವ್ರು ಹೆಂಗೆ ವರ್ತಿಸಿದ್ರು, ಅದು ಕೊನೆಗೆ ಸರಿ ಅಂತ ಆಯ್ತಾ ಸರಿಯಾಗಲಿಲ್ವಾ, ಅದರ ಪರಿಣಾಮ ಒಳ್ಳೆಯದಾಯ್ತಾ ತಪ್ಪಾಯ್ತಾ ಅನ್ನೋಕ್ಕೆ ಇದನ್ನು ಇಟ್ಕೊಳ್ಳಿ ಅಂತ. ಕೇಸ್ ಹಿಸ್ಟ್ರಿ ಥರನೇ ಇದೆಲ್ಲ ಕಡೆಗೂ ಇದೆ. ಇವತ್ತು ವೈದ್ಯರುಗಳು ಅದನ್ನು ಮಾಡ್ತಾರೆ, ನ್ಯಾಯಾಲಯಗಳು ಅದನ್ನು ಮಾಡ್ತವೆ. ಆದರೆ ಅವುಗಳನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಅವುಗಳನ್ನು ಒಂದು ಪೂರಕ ಪಠ್ಯವಾಗಿ ಇಟ್ಕೋಬೋದು. ಅವತ್ತು ಅವ್ರು ಹೀಗೆ ಹೇಳಿದರು, ಅವತ್ತು ಅವ್ರು ಈ ನಿರ್ಣಯಕ್ಕೆ ಬಂದಿದ್ದರು, ಅವತ್ತು ಅವ್ರು ಹೀಗೆ ಅಸೆಸ್ ಮಾಡಿದ್ರು ಇದ್ರ ಮೇಲೆ,
ಹಂಗೆ ನಾ ಮಾಡ್ತೀನಿ ಅಂತಲ್ಲ, ಅದಷ್ಟನ್ನು ಇಟ್ಕೊಂಡು ಈಗ ನಾನೇನು ಮಾಡ್ತೀನಿ ಅಂತ ಬೇಕು. ಯಾಕಂದ್ರೆ ಈ ಕೇಸ್ ಬೇರೆ ಇರುತ್ತೆ, ಈ ಕೇಸ್ ಬೇರೆ, ಇದು ಭಿನ್ನವೇ. ಪ್ರತಿಯೊಂದು ಕೇಸು ಭಿನ್ನವೇ, ಪ್ರತಿಯೊಬ್ಬ ವ್ಯಕ್ತಿಯೂ ಭಿನ್ನವೇ, ಪ್ರತಿಯೊಬ್ಬ ವ್ಯಕ್ತಿಗೆ ಬರುವಂಥ ಸಿಚುವೇಶನ್ಗಳು ಬಹುತೇಕ ಭಿನ್ನವೇ. ಹೀಗಾಗಿ ಅಲ್ಲಿ ನೀವು ನಿರ್ಧಾರ ಕೈಗೊಳ್ಳಬೇಕಾಗಿರೋದು ನಾವೇ ಅಲ್ವಾ? ಎಸ್. ಬಟ್ ಭಾಳ ಇಂಪಾರ್ಟೆಂಟ್. ನನಗೆ ರಾಮನ ಎರಡನೇ ಗುಣ ಹೇಳಿದ್ರಿ ನೀವು, ಭಾಳ ನಂಗೆ ಇಷ್ಟ ಆಯ್ತು ಆ ಗುಣ. ಮೊದಲನೇ ಗುಣ ನಂಗೆ ತುಂಬ ಇಷ್ಟ ಆಗಿರೋದು, ನಾನು ಮುಂಚೆನೂ ಹೇಳಿದ್ದೀನಿ, ಭಾಳ ಚೆನ್ನಾಗಿದೆ. ಅದಕ್ಕೇನೋ ಶಬ್ದ ಕೂಡ ಇದೆ. ಅದು ನನ್ನ ಪುಸ್ತಕ ಇತ್ತೀಚೆಗೆ ಅಂದರೆ ಒಂದಷ್ಟು ವರ್ಷಗಳಿಂದ ಓದಿರೋದ್ರಲ್ಲಿ ರಾಮನ ಒಂದು ಅದ್ಭುತವಾದ ಗುಣ ನನಗೆ ಅನಿಸಿರೋದು ಅಂದರೆ, ಯಾರೇ ಎದುರುಗಡೆ ಬಂದರೆ ಅವ್ರು ಮಾತಾಡೋದನ್ನ ಕಾಯ್ತಿರಲಿ ಅಂತ ರಾಮ. ಪೂರ್ವಭಾಷಿ. ಪೂರ್ವಭಾಷಿ ನಾನೇ ಹೋಗಿ ಮಾತಾಡಿಸಿದ್ದ, ಮೊದಲು ಫಸ್ಟ್ ಮಾತಾಡೋದು ಇವನೇ ಅಂತೆ. ಇದು ಎಷ್ಟು ಚೆನ್ನಾಗಿರೋ ಗುಣ ಅಲ್ವಾ? ತುಂಬ ಚೆನ್ನಾಗಿದೆ. ಇದು ನಾವು ಅಂದರೆ ನಾವೇನು ಅಲ್ಲ, ನಾವು ರಾಮಕ್ಕೆ, ಬಟ್ ನಮ್ಮಲ್ಲೂ ಒಂದು ಸಣ್ಣ ಅಹಂಕಾರ ಬಂದ್ಬಿಟ್ಟಿರುತ್ತೆ ಕೆಲವು ಸಂದರ್ಭಗಳಲ್ಲಿ. ಮಾತಾಡಿಸ್ಲಿ, ನೋಡಿದ್ರು ನೋಡದೇ ಇರುವಂಥ ಮಾಡುವಂಥದ್ದು. ರಾಮನಂತರ ಅಂದರೆ ರಾಮನಿಂದ ಕಲಿಬೇಕಾಗಿರೋ ಗುಣಗಳಲ್ಲಿ ನನ್ನ ಪ್ರಕಾರ ಅಂತ ಅನ್ಸುತ್ತೆ. ಹೌದು. ಈ ಧರ್ಮ ಅದ್ರ ಬಗ್ಗೆ ಇಲ್ಲಿ ಬಂತಲ್ಲ ಈ ಮಾತು, ನಮ್ಮ ಸ್ಮೃತಿಗಳಲ್ಲಿ ಎಲ್ಲ ಸ್ಮೃತಿಗಳು ಆರಂಭ ಆಗುವಾಗ ಯಾವುದು ಧರ್ಮ ಅಂತ ಅವ್ರು ಚರ್ಚೆ ಮಾಡ್ತಾರೆ. ಯಾವುದು ಧರ್ಮ ಅಂದರೆ ಯಾವುದು ಧರ್ಮ ಅಂತ ಯಾವುದರ ಮೂಲಕ ತಿಳ್ಕೋಬೇಕು ನಾವು ಅಂತ ಆರಂಭಿಸ್ತಾರೆ. ಅದಕ್ಕೆ ಹೇಳ್ತಾರೆ ವೇದದಲ್ಲಿ ಹೇಳಿದ್ದು ಧರ್ಮ. ವೇದದಲ್ಲಿ ಎಲ್ಲವನ್ನು ಹೇಳಿ ಮುಗಿಸಿಲ್ಲ. ಹಾಗಾಗಿ ಸ್ಮೃತಿಗಳಲ್ಲಿ, ಸ್ಮೃತಿ ಅಂದರೆ ಪುರಾಣ, ಸ್ಮೃತಿ, ಈ ಥರ ಗ್ರಂಥಗಳಿರ್ತಾವಲ್ಲ ಅವುಗಳಲ್ಲಿ ಹೇಳಿದ್ದು ಧರ್ಮ. ಅಲ್ಲಿಗೆ ಮುಗಿಲಿಲ್ಲ. ವೇದದಲ್ಲಿ ಹೇಳಿದ್ದನ್ನು ಮಾತ್ರ ನಾನು ಅನುಸರಿಸ್ತೀನಿ ಅಂತ ಹೇಳುವಾಗಿಲ್ಲ, ಉಳಿದ ಗ್ರಂಥಗಳಲ್ಲಿ ಹೇಳಿದ್ದು ಧರ್ಮ ಆಗತ್ತೆ. ಈ ಎರಡಕ್ಕೂ ಮುಗಿಲಿಲ್ಲ. ಆಮೇಲೆ ಹೇಳ್ತಾರೆ ಅವರು ಸದಾಚಾರ ಅಂತ. ನಿನ್ನ ಕಾಲಖಂಡದಲ್ಲಿ ಯಾರೋ ದೊಡ್ಡವರು ಇರ್ತಾರಲ್ಲ ಅವ್ರ ನಡೆ ನೋಡು, ಅವ್ರು ಹೆಂಗೆ ನಡ್ಕೊಳ್ತಾ ಇದ್ದಾರೆ ನೋಡು, ಅದು ಧರ್ಮ. ಅಷ್ಟಾದ ಮೇಲೆ ಸ್ವಸ್ಯಚ ಪ್ರಿಯಮಾತ್ಮನಃ, ಇಷ್ಟಾದ ಮೇಲೆ ನಿನಗೆ ಯಾವ್ದು ಸರಿ ಅನ್ಸತ್ತೋ ಅದು ಧರ್ಮ. ಇಲ್ಲಿಗೆ ಮುಗೀತು ಸರ್. ಇದು ನನ್ನ ಪ್ರಕಾರ ಇದಕ್ಕಿಂತ ದೊಡ್ಡ ಸಂದೇಶ ಬೇಕಾಗಿಲ್ಲ ಬೇರೆ. ಇದು ಅದ್ಭುತವಾದ ಸಂದೇಶ. ಇದು ಎಲ್ಲ ಸ್ಮೃತಿಗಳಲ್ಲೂ ಇದೇ ಇದೆ ಸರ್. ಇದೇ ಮಾತನ್ನ ಬೇರೆ ಬೇರೆ ಥರದಲ್ಲಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಕೊನೆಗೆ ಅರ್ಜುನನಿಗೆ ಹೇಳಿದ್ದಿದೆ, ವಿಮರ್ಶಯಿತದ ಶೇಷೇಣ ಯಥೇಚ್ಛಸಿ ತಥಾಕುರು. ಇಷ್ಟು ಹೇಳಿದ್ದೀನಿ, ನೀನು ವಿಮರ್ಶೆ ಮಾಡ್ಕೊ, ಯಥಾ ಇಚ್ಛಸಿ, ನಿನಗೆ ಯಾವುದು ಸರಿ ಅಂತ ಅನ್ಸತ್ತೋ, ಯಾವುದು ಇಷ್ಟವಾಗತ್ತೋ ಅದನ್ನು ನೀನು ಮಾಡು. ನನಗೆ ಗೊತ್ತಿಲ್ಲ ಈ ಸ್ಟೇಟ್ಮೆಂಟ್ ಕೊಡ್ತಾ ಹೀಗೆ ಹೇಳಕ್ಕೆ ನನಗೆ. ಬಟ್ ನನ್ನ ಪ್ರಕಾರ ಈ ಒಂದು ಧರ್ಮದಲ್ಲಿ, ಅಥವಾ ಈ ಥರ ನಾವೇನು ಭಾರತೀಯ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ ಏನಾದರೂ ಕರೀರಿ, ಬಹುಶಃ ಪ್ರಜಾಪ್ರಭುತ್ವದ ಗುಣ ಅತ್ಯಂತ ದೊಡ್ಡ ಗುಣ ಯಾವುದ್ರಲ್ಲಿ ಇದೆ ಅಂದರೆ ಇದರಲ್ಲಿದೆ ಅನ್ಸುತ್ತೆ. ಇಲ್ಲಿದೆ ಅಲ್ವಾ? ಇಲ್ಲಿದೆ, ಇದರಲ್ಲಿದೆ. ಅದಕ್ಕಾಗೇ ಇಲ್ಲಿ ನಿಮಗೆ ತುಂಬ ಆಕ್ಷೇಪ ಬರುತ್ತೆ, ಇದಮಿತ್ತಮ್ ಅಂತ ನಿರ್ಣಯ ಇಲ್ಲ, ಹಿಂಗೇನೆ ಅಂತಿಲ್ಲ, ಆ ಊರಲ್ಲೊಂಥರ, ಈ ಊರಲ್ಲೊಂಥರ, ಇವರದ್ದೊಂಥರ, ಅವರದ್ದೊಂಥರ ಅಂತೆಲ್ಲ ಅಂತೀವಲ್ಲ, ಅದಷ್ಟು ಇದೇನೆ ಅಂತ ಒಂದು ಅಂತಿಲ್ಲ ಅಂತ, ಇರೋದೇ ಹಲವು ಅಂತ. ಮತ್ತು ಎಲ್ಲವೂ ಕಾಲಕ್ಕೆ, ವ್ಯಕ್ತಿಗೆ, ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ಬೇರೆ ಬೇರೆ ಆಗ್ತಾ ಹೋದಾಗ ಒಂದು ಸರಿ 99 ತಪ್ಪು ಅಂತ ಇಲ್ಲಿ ಇಲ್ವೇ ಇಲ್ಲ. 100 ಸರಿನೇ, ಆದರೆ 100 ಎಲ್ಲರಿಗೂ ಯಾವಾಗಲೂ ಸರಿನೂ ಅಲ್ಲ. ಎಸ್, ಅಷ್ಟು ಪ್ರಜಾಪ್ರಭುತ್ವದ ಅಂಶಗಳನ್ನು ಇಟ್ಟುಕೊಂಡೇ ಇಲ್ಲಿ ಹೋಗಲೇಬೇಕು ಅಂತ. ನಮಗೆ ಎಷ್ಟೋ ಸಲ ಇಲ್ಲಿ ಗೊಂದಲಗಳಿವೆ, ಗೊತ್ತಾಗಲ್ಲ, ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ಅಂತೆಲ್ಲ ಇದೆಯಲ್ಲ, ಅದು ಆ್ಯಕ್ಚುಲಿ ಅದು ಇದಲ್ಲ, ಅಂದರೆ ಅದು ನಕಾರಾತ್ಮಕವಾದದ್ದಲ್ಲ, ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್, ಅದು ಸಕಾರಾತ್ಮಕ. ನಂಗೆ ಇನ್ನೊಂದು ಅಂಶ ಹೊಳಿತು. ಈಗ ಅರ್ಜುನ ಮತ್ತು ಕೃಷ್ಣರಿಗೆ ನರ ನಾರಾಯಣ ಅಂತೀವಲ್ಲ, ನಾರಾಯಣ. ಈಗ ನರನಿಗೆ ನಾರಾಯಣ ಹೇಳ್ತಾ ಇದ್ದಾನೆ ಎಲ್ಲವನ್ನೂ ಹೇಳಿ, ನಾರಾಯಣ ಹೇಳಿದ್ಮೇಲೆ ಫೈನಲ್ ಅಂತ ಹೇಳಿಲ್ಲ, ನರನಿಗೆ ಬಿಡ್ತಾ ಇದ್ದಾನೆ, ನೀನೇನು ಡಿಸೈಡ್ ಮಾಡ್ತೀವೋ ಡಿಸೈಡ್ ನೀನು ಯೋಚನೆ ಮಾಡುವಂತ. ಆಮೇಲೆ ನನಗನ್ಸುತ್ತೆ ಇದು ನರನಿಗೆ ನಾರಾಯಣ ಆಗಲು ಕೊಡುವಂಥ ಅವಕಾಶ. ಹೌದು ಅಲ್ವಾ? ಹೌದು, ಅಷ್ಟೇ ಆಗಬೇಕು. ನರ ಏನಾಗಬೇಕು ಅಂದ್ರೆ ನಾರಾಯಣ ಆಗಬೇಕು. ನಾರಾಯಣ ಆಗಬೇಕು ಅಂದರೆ ಇದೇನೆ, ಯಾವಾಗ ಯಾವುದನ್ನು ಮಾಡಬೇಕು, ಯಾವಾಗ ಯಾವುದನ್ನು ಮಾಡಬಾರದು ಅನ್ನೋದು ಗೊತ್ತಾದರೆ ನಾರಾಯಣ ಆದ ಅವನು. ಆಗಿರೋದೇನೆಂದ್ರೆ ಅದೇ ಗೊತ್ತಾಗಲ್ಲ ನಮಗೆ. ಏನೋ ಮಾಡಿರ್ತೀವಿ, ಏನೋ ಮಾಡ್ಕೋತೀವಿ, ಅದು ಏನೋ ಆಗುತ್ತೆ. ನಮ್ಮ ಬದುಕಿಗೂ ಆಗ್ಬೋದು, ಇನ್ನೊಬ್ಬರ ಬದುಕಿಗೂ ಆಗ್ಬೋದು. ಇಷ್ಟು ಚೆನ್ನಾಗಿರೋ ವಿಷಯ ಹೇಳಿದ ಮೇಲೆ ಏನು ಮಾತಾಡೋಕ್ಕೆ ಏನೂ ಉಳಿದಿಲ್ಲ ಅನಿಸುತ್ತೆ ನಂಗೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ನನಗನ್ಸುತ್ತೆ ಇದು ರೀಚ್ ಆಗಬೇಕಾಗಿರೋದು, ಇದೇ ರೀಚ್ ಆಗಬೇಕಾಗಿರೋದು ಕೊನೆಗೂ. ಇದು ರೀಚ್ ಆಗಲಿಲ್ಲ ಅಂದರೆ ಉಳಿದಿದ್ದಕ್ಕೆ ಮಹಾಭಾರತವೇ ಬೇಕು ಅಂತಿಲ್ಲ. ಇದಕ್ಕಿಂತ ರೋಚಕವಾದ ವೆಬ್ ಸೀರೀಸ್ಗಳು, ಸಿನಿಮಾಗಳು ಬೇಕಷ್ಟಿವೆ ಸರ್. ಅಂದರೆ ನಾವು ಅವೆಲ್ಲ ಸರಿಯಲ್ಲ ಅಂತ ಹೇಳ್ತಾ ಇಲ್ಲ, ಅಂದರೆ ಸಿನಿಮಾವೋ ವೆಬ್ ಸೀರೀಸೋ ಎರಡನೇ ಮಟ್ಟ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ರೋಚಕತೆಯನ್ನು ಒದಗಿಸುವ ಸಾಧನಗಳು ಪ್ರಪಂಚದಲ್ಲಿ ಬೇಕಷ್ಟಿವೆ. ಮಹಾಭಾರತವೇ ಬೇಕು ಅಂತಿಲ್ಲ. ಮಹಾಭಾರತವೇ ಯಾಕೆ ಬೇಕು ಅಂದರೆ ಇದನ್ನು ಕೊಡುತ್ತಲ್ಲ, ಅದಕ್ಕಾಗಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ನಾನು ಈ ಅದ್ಭುತ ವಿಚಾರಗಳನ್ನ
ಅದ್ಭುತ ಮಹಾಭಾರತ ಮತ್ತು ಅತ್ಯದ್ಭುತವಾದ ವಿಚಾರಗಳನ್ನ ಹೇಳಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರಿ. ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ತುಂಬ ಜನ ಮಹಾಭಾರತ ನೋಡ್ತಾ ಇದ್ದೀರಾ, ಮಹಾಭಾರತ ಯಾಕೆ ನೋಡ್ತಾ ಇದ್ದೀರಾ ಅಂತ ನಿಮಗೆ ನಾನು ಕೇಳಿದರೆ ನಾನು ಹೇಳೋದು ಇದ್ರಸ್ಕೋಸ್ಕರ ನೀವು ನೋಡಬೇಕು, ಇದಕ್ಕೋಸ್ಕರನೇ ನಾವು ಮಾತಾಡ್ತಾ ಇದ್ದೀವಿ. ಈ ವಿಚಾರಗಳನ್ನ ಹೇಳೋಕ್ಕೆ ನಾವು ಮಾತಾಡ್ತಾ ಇರೋದು. ಯಾಕೆಂದರೆ ಇದೇ ನಿತ್ಯ ನೂತನ. ಯಾಕೆ ನಿತ್ಯ ನೂತನ ಅಂತಂದರೆ ಪ್ರತಿದಿನ ಚೇಂಜ್ ಆಗುವಂಥದ್ದು, ಪ್ರತಿ ಸಂದರ್ಭಕ್ಕೂ ಚೇಂಜ್ ಆಗುವಂಥದ್ದು. ಸೊ ಹೀಗಾಗಿ ಇನ್ ದ ಸೆನ್ ಚೇಂಜ್ ಆಗುವಂಥದ್ದು ಅಂದರೆ ಕಸ್ಟಮೈಸ್ಡ್, ಆ ಸಂದರ್ಭಕ್ಕೆ ತಕ್ಕಂತೆ ಬೇಕಾದ ಜ್ಞಾನ. ಬಟ್ ಆ ಜ್ಞಾನ ಬೇಕು ಅಂತ, ಆ ಸಂದರ್ಭಕ್ಕೆ ಆ ಜ್ಞಾನ ನಿಮಗೆ ಹೊಳಿಬೇಕು ಅಂದರೆ ಒಂದಷ್ಟು ಪೂರ್ವ ತಯಾರಿಗಳು ನಿಮಗಿರಬೇಕು. ಅದನ್ನು ಕೂಡ ತುಂಬ ಚೆನ್ನಾಗಿ ಸರ್ ಹೇಳಿದರು. ದಯವಿಟ್ಟು ಇದನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.